ಅಗಲಿದ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರಿಗೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಶ್ರದ್ಧಾಂಜಲಿ ಸಭೆಯಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮೌನಾಚರಣೆ ನಡೆಸಿದ ನಂತರ ಮಾತನಾಡಿದ ಮಾಜಿ ಸಚಿವ ಹಾಗೂ ಕೆಪಿಸಿಸಿ ಸದಸ್ಯ ಬಿ. ಶಿವರಾಮ್, ಅಜಾತಶತ್ರು ನೇರ ನುಡಿಯ ನಾಯಕ, ಇಡೀ ಎಲ್ಲ ಪಕ್ಷದ ಹಿರಿಯ ಮುತ್ಸದ್ದಿಗಳ ಜೊತೆ ಒಡನಾಟ ಹಾಗೂ ಉತ್ತಮ ಸ್ನೇಹ ಬಾಂಧವ್ಯ ಹೊಂದಿದ ಸ್ವಚ್ಛ ರಾಜಕಾರಣಿ ಅಗಲಿರುವುದು ಕೇವಲ ರಾಜ್ಯಕ್ಕೆ ಮಾತ್ರವಲ್ಲದೆ ದೇಶಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಅವರ ರಾಜಕೀಯ ಏಳು ಬೀಳಿನಲ್ಲಿ ಹಲವಾರು ಮೈಲುಗಲ್ಲನ್ನು ಕಂಡರೂ ಅವರ ಉತ್ತಮ ಆಡಳಿತದ ಮೂಲಕ ರಾಜ್ಯದ ಜನತೆಗೆ ಅಲ್ಲದೆ ಇಡೀ ರಾಷ್ಟ್ರದ ಜನತೆಗೆ ತುಂಬಲಾರದ ನಷ್ಟವಾಗಿದ್ದು, ಅವರ ಆದರ್ಶಗಳು ಬಡವರ್ಗದವರ ಮೇಲೆ ಇದ್ದಂಥ ಕಾಳಜಿ ಇಂದಿನ ರಾಜಕಾರಣಿಗಳಿಗೆ ದಾರಿದೀಪವಾಗಿದೆ ಎಂದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ.ಜೆ. ನಿಶಾತ್ ಮಾತನಾಡಿ, ಯುವಕರ ದಾರಿದೀಪವಾಗಿದ್ದ ಮಾಜಿ ಮುಖ್ಯಮಂತ್ರಿಗಳು ಅವರ ರಾಜಕೀಯ ತಂತ್ರಗಾರಿಕೆಯಲ್ಲಿ ಪಕ್ಷ ಬಲಿಷ್ಠವಾಗಿತ್ತು. ಅದರಂತೆ ಅವರ ಮಾರ್ಗದರ್ಶನದಲ್ಲಿ ಯುವಕರು ಕಾಂಗ್ರೆಸ್ ಪಕ್ಷದಲ್ಲಿ ಉತ್ತಮ ಸ್ಥಾನ ಗಳಿಸುವ ಮೂಲಕ ಅವರ ಆದರ್ಶ ಪಾಲಿಸುತ್ತಿದ್ದರು. ಕೇಂದ್ರ ಮಂತ್ರಿಗಳಾಗಿ, ರಾಜ್ಯಪಾಲರಾಗಿ ತಮ್ಮ ಕೊನೆಯ ಕಾಲಘಟ್ಟದವರೆಗೂ ರಾಜಕೀಯದಲ್ಲಿ ಶ್ರೀಕೃಷ್ಣನಂತೆ ನಿಂತು ಕೆಲಸ ಮಾಡಿರುವವರು ಇವರು ಅಗಲಿರುವುದು ನಿಜಕ್ಕೂ ದುಃಖಕರ ಎಂದರು. ಅವರ ಸಹನೆ, ಅವರ ನಡವಳಿಕೆ, ರಾಜಕಾರಣದ ಚಾಣಕ್ಯತನ ಇವೆಲ್ಲ ಬಹುಶಃ ಇವತ್ತಿನ ಪೇಪರ್ನ ನೋಡಿದರೆ ಗೊತ್ತಾಗುತ್ತೆ ಎಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ರು ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರಿಗೂ ಮೇಲ್ನೋಟಕ್ಕೆ ದಾಸ. ವಾಸ್ತವಿಕವಾಗಿ ಅವರು ಅದೇ ಥರ ಗುಣವನ್ನು ಹೊಂದಿದ್ರು. ವಿಶೇಷವಾಗಿ ನಮ್ಮ ಗಣಸಿ ಕ್ಷೇತ್ರ ನಾನಿದ್ದಾಗ ಸಾಕಷ್ಟು ಕೆಲಸವನ್ನು ನನ್ನ ಬಗ್ಗೆ ವಿಶೇಷವಾದ ಒಲವನ್ನು ಇಟ್ಕೊಂಡು ಮಾಡಿಕೊಟ್ಟಿದ್ರು. ಅದೇ ಸಂದರ್ಭದಲ್ಲಿ ಜಿಲ್ಲೆಗೂ ಕೂಡ ಮಾಡಿದ್ದಾರೆ. ಈಗಾಗಲೇ ನಾನು ಪ್ರತಿಯೊಂದನ್ನು ಕೂಡ ವಿಜಯ ಕರ್ನಾಟಕ ಅಂತಕ್ಕಂಥ ಭಾವನೆ ಇದೆ ಅಂತೇಳಿ ಹೇಳ್ತಾ ಅವರ ಕುಟುಂಬಕ್ಕೆ ಶಾಂತಿ ಸಿಗಲಿ ಅಂತೇಳಿ ಹೇಳಿ ನನ್ನ ಮಾತು. ನಿನ್ನೆ ಬೆಳಗಿನ ಜಾವ ಎಸ್.ಎಂ. ಕೃಷ್ಣ ಎಲ್ಲ ಮುಖಂಡರುಗಳಿಗೆ ತುಂಬ ನಷ್ಟ ಆಗಿದೆ ಅಂಥೇಳಿ ಈಗ ಶಿವರಾಮಣ್ಣವ್ರು ಮಾತಾಡಿದರು. ಅದೇ ಥರ ತುಂಬ ಯುವಕರು ಅವ್ರ ಕಾಲದಲ್ಲಿ ರಾಜಕಾರಣ ಮಾಡೋದಕ್ಕೋಸ್ಕರ ಬಂದು ಪಾರ್ಟಿ ಸೇರಿ ರಾಜಕೀಯ ಮಾಡಬೇಕು ಅಂತ ಸಜ್ಜನ ಮತ್ತು ಸರಳತೆ ಮತ್ತು ಸ್ವಚ್ಛವಾದಂಥ ರಾಜಕಾರಣವನ್ನು ಎಸ್.ಎಂ. ಕೃಷ್ಣ ಸಾಹೇಬರು ಮಾಡಿದ್ರು. ಅವರ ಒಂದು ಪ್ರೇರಣೆಯಿಂದ ತುಂಬ ಯುವಕರು ಬಂದು ಪಾರ್ಟಿ ಸೇರಿ ಕಾಂಗ್ರೆಸ್ನ ಸೇರಿದರು. ಮತ್ತು ಕಾಂಗ್ರೆಸ್ಸಲ್ಲಿ ಈ ಥರದ ಸ್ವಚ್ಛಂದವಾದ ರಾಜಕಾರಣವನ್ನು ಮಾಡಿದಂಥ ಉದಾಹರಣೆ ಎಸ್.ಎಂ. ಕೃಷ್ಣ ಸಾಹೇಬರಿಗೆ ಸೇರುತ್ತೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಎ.ಆರ್. ಅಶೋಕ್, ಮುಖಂಡರಾದ ಎಂ.ಆರ್. ವೆಂಕಟೇಶ್, ಸದಸ್ಯರಾದ ಬಿ. ಗಿರೀಶ್, ಅಕ್ರಮ್, ಅಶೋಕ್, ಕೆಡಿಪಿ ಸದಸ್ಯ ನಂದೀಶ್, ಚೇತನ್, ಪ್ರದೀಪ್, ರವೀಶ್, ಬಾಬು ಮಲ್ಲಿಕಾ, ಗೋಪಿನಾಥ್, ಚಂದ್ರಶೇಖರ್, ವಿಜಯಕುಮಾರ್, ಗಿರೀಶ್ ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.